ಹಾಯ್ ವೆಲ್ಕಮ್ ಬ್ಯಾಕ್ ಟು ರಂಜು ಪ್ಲೇಸ್. ಓಕೆ, ಇವತ್ತು ಓದಿಬಿಡೋ ಥರ ಇಂಟ್ರೋ ಕೊಡ್ತಾರೆ ಮಾಡಿಲ್ಲ. ಇವತ್ತು ಇಂಟ್ರೋ ಕೊಡ್ತಾ ಇದ್ದೀನಿ. ಸೊ ಏನಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಮಲಗಿದ್ದಾರೆ ಇನ್ನು. ಸೊ ಗೋಯಿಂಗ್ ಟು ಮೈಸೂರು. ಓಕೆ, ಈ ನನ್ನ ಮಕ್ಕಳು ಎಷ್ಟದು ಬರ್ತಾರೆ ನೋಡಿ. ಕಳ್ಳ 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 ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಕಳ್ಳ ಬಂದ 3 ಗಂಟೆಗೆ ಎದ್ದು ರೆಡಿ ಆಗಿದ್ದೀನಿ. ಮಕ್ಕಳು 5 ಗಂಟೆಗೆ ಬರ್ತಾವ್ರೆ. ಹಾಂ, ಸೊ ಓಕೆ, ಈಗ ಈ ಟಿಫನ್ ಶ್ರೀ ರೇಣುಕಾಂಬ ತಟ್ಟೆ ಇಡ್ಲಿಯಲ್ಲಿ ಟಿಫನ್ ತಿನ್ನೋಕೆ ಬಂದಿದ್ದೀವಿ. ಒಂದು GT 650 ಒಂದು ಟ್ರ್ಯಾಂಪು. ಸೊ ಈಗ ಇಡ್ಲಿ ತಿನ್ಕೊಂಡು ಇದೆ, ಬಟ್ ಬೇಡ ವಾಯ್ಸ್ ಕೊಡುತ್ತೆ ಸಾಕು. ಓಕೆ, ಸೊ ಇಡ್ಲಿ ತಿನ್ಕೊಂಡು ಈಗ ಮೈಸೂರು ಕಡೆ ಪಯಣ. ಇವಾಗ ಈ ಇಡ್ಲಿ ತಿನ್ಕೊಂಡು ನಾನು ಮತ್ತೆ ಚಿತ್ರಾನ್ನ ತೊಗೊಂಡಿದ್ದೀನಿ. ಇಡ್ಲಿ ಸಾಕಾಗಿ ಫುಲ್ ಫ್ರೆಶ್ ಆಯ್ತು. ಲವರ್ ಬಾಯ್, ಈ ಲವರ್ ಬಾಯ್ ಅಂತೂ ಸೈಲೆಂಟು. ಇವನಂತೂ ಕೇಳ್ಬೇಕಾ, ಎಲ್ಲರ ಜೊತೆಗೆ ಇರ್ತಿದ್ದ ಜೊತೆಗೆ ಎಲ್ಲ ದೂತ. ಈಗ ಸ್ವಲ್ಪ ನಾಯಿಗಳು ಹೊಟ್ಟೆ ಹಾಸ್ಕೊಂಡವೆ ಅಂತ ನಮ್ಮ ಪವನಣ್ಣ ಬಿಸ್ಕೆಟ್ ತಂದವ್ರೆ. ನಿಂದು ತಾಯಿ ಗುಣ. ಫೈನಲಿ 9 ಗಂಟೆ ಮನೆ ಬಿಟ್ಟಿದ್ದೆ. ಅವಾಗ ಬಂದಿದ್ದೆ, ಅವಾಗ ಒಂದಕ್ಕೂ ಲಿಂಕೇ ಇಲ್ಲ. ನಂಗೆ ಯಾಕೋ ಹೆವಿ ನಿದ್ದೆ ಬರ್ತೈತೆ, ಕಣ್ಣಿದ್ದೆ ಕೀಳ್ತೈತೆ, ಯಾಕೆಂದ್ರೆ ಗೊತ್ತಿಲ್ಲ, ಬಟ್ ಹೆವಿ ನಿದ್ದೆ ಬರ್ತಿದೆ. ಸೊ ಇವತ್ತು ರಶ್ ಮಾತ್ರ ಹೆವಿ ಇದೆ. ದರ್ಶನ ಆಗುತ್ತೋ ಅದು ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ಪವನ್ ಬ್ರೋ ಅವರು ಯಾವುದೋ ಏನೋ ಇನ್ಫ್ಲೂಯೆನ್ಸ್ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಮೇಲೆ ಎಲ್ಲ ಇದ್ದಾರೆ, ನೋಡೋಣ. ಅಲ್ಲಲ್ಲ ಓಕೆ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಕೆ, ಇಲ್ಲಿ ಪವನ್ ಫುಲ್ಲು ಇನ್ಫ್ಲುಯೆನ್ಸರ್ ಫೀಲಲ್ಲಿ ಫೋನ್ ಕೊಡೋಕೆ ಹೋಯ್ತಾನೆ, ಬಟ್ ಅವನ್ನ ಇಸ್ಕೊತ ಇಲ್ಲ. ಸೊ ಪ್ಲ್ಯಾನ್ ಫ್ಲಾಪ್ ಅನಿಸುತ್ತೆ. ಸೊ ಓಕೆ, ಈಗ ಇಲ್ಲಿಗೆ ಬಾಯ್ ಹೇಳ್ಬಿಟ್ಟು ಓಡ್ತಾ ಇದ್ದೀವಿ ಬೇರೆ ದೇವಸ್ಥಾನಕ್ಕೆ. ಸೊ ಅಲ್ಲಾದ್ರೂ ದರ್ಶನ ಆಗಲಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಹೋಗಿದ್ರೆ ಮಿನಿಮಮ್ 5-6 ಅವರ್ ಬೇಕು, ಅಷ್ಟು ರಶ್ ಐತೆ ಇವತ್ತು. ನಮ್ಮ ಪವನ್ ಬ್ರೋ ಅವರು ಫುಲ್ಲು. ಸೊ ಈಗ ಬಾಡಿಗೆ ಕಾಫಿ ಹೀಟ್ ಅಂತ ಹೇಳ್ಬಿಟ್ಟು ನಮ್ಮ ದೀಕ್ಷಿತ್ ಅವರು ಕಬ್ನಲ್ಲಿ ಕೊಡಿಸ್ತಾ ಇದ್ದಾರೆ. ಸೊ ಇವಾಗ ಏನಂದರೆ ರಂಗನ್ ತಿಟ್ಟು ಬರ್ಡ್ ಸ್ಯಾಂಚುರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು 2 ದೇವಸ್ಥಾನ ಅಂತ ಹೇಳಿದ್ದಾರೆ. ಸೊ ಈಗ ಶ್ರೀರಂಗಪಟ್ಟಣದ ಕಡೆ ಪಯಣ. ಸೊ ಗೈಸ್, ಇಲ್ಲಿ ನಮ್ಮ ಪವನ್ ಬ್ರೋ ಫುಲ್ ಇದಾಗ್ಬಿಟ್ಟಾರೆ. ಯಾಕಂದ್ರೆ ಇಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿದೆ. ಇದು ನಮ್ಮ ಜಗನ ರೋಡಿಸ್ಕೊಂಡ್ ಬರ್ತಾ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಂಸಲ್ ಬ್ರೇಕ್ ಹಿಡಿದಿಲ್ಲ ಅಂತ ಬೈಕ್ ಬಂದೈತೆ. ಇವಾಗ ನೋಡಿದ್ರೆ ಇಲ್ಲಿ ಏನೋ ಲಿಕ್ವಿಡ್ ಖಾಲಿ ಆಗೈತಂತೆ. ಓಕೆ, ಸೊ ಆಯಿಲ್. ಓಕೆ, ಈಗ ಕೈಯಲ್ಲೆಲ್ಲ ಹೆಲ್ಮೆಟ್ ಇಟ್ಕೊಂಡು ಜಾಗ ಇಲ್ಲ. ಸೊ ರಂಗನ್ ತಿಟ್ಟಿಗೆ ಹೋಗ್ತಿದ್ವಿ ಇವಾಗ. ಸೊ ಮಧ್ಯದಲ್ಲಿ ಸ್ಟಾಪ್ ಹಾಕಿ ಇರಲಿ. ಇವಾಗ ಹೀಟ್ ಆಗಿದೆ ಅಂತೆ, ಕುದುರೆ ಸ್ವಲ್ಪ ಹೀಟ್ ಆಗಿದೆ. ಕುದುರೆನ ಸ್ವಲ್ಪ ಹೀಟ್ ಮಾಡಿಸಿ, ಕೂಲ್ ಮಾಡಿಸಿ ಹೊಡೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ, ಸೊ ಓಕೆ, ಈಗ ಅಲ್ಲಿ ರೇವೆಲ್ಲ ನೋಡಿದ್ರಲ್ವಾ, ಆ ಬೈಕ್ ಅವ್ರ ಹತ್ರ ಮಾತಾಡ್ಸ್ಕೊಂಡು ಇಲ್ಲಿ ಬಂದು ವಾಟರ್ ಬಾಟಲ್ ತೊಗೊಂಡಿದ್ದೀವಿ. ಇಲ್ಲಿ ನಮ್ಮ ಪವನ್ ಬ್ರೋ ವಾಟ್ರ್ ಹಾಕ್ತಾರೆ ಅವರ ಗಾಡಿಗೆ. ಸೊ ಈಗ ಒಳಗಡೆ ಪಕ್ಷಿ ನೋಡೋಕೋಬೇಕು, ಪಕ್ಷಿ. ಓಕೆ, ಅಲ್ಲಿ ಮೊಸಳೆ. ಆ ಮೊಸಳೆನ ಪವನ್ ಕೊಡ್ತೀನಿ, ಪವನ್ ತಿನ್ಕೊಂತಾನೆ. ಇಲ್ಲ ಪವನ್ ತಿನ್ಕೊಳ್ಳುತ್ತೆ. ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಓಕೆ, ಈಗ
ಅದ್ರೊಳಗಡೆ ಬೋಟಿಂಗ್ ಆಡಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಒಬ್ರಿಗೆ 200 rupees. ಓಕೆ, ಇವಾಗ ಇಲ್ಲಿ ಬಂದಿದ್ದೀವಿ ಒಳಗೋಕೆ. ನಂಗಲ್ಲಿ ಬೇಸಿ ನಮ್ಮ ಪವನ್ ಎದುರಿಸ್ತಾನೆ ಮಗುಗೆ. ಪ್ರಶ್ನೆ ಪಾಪ ಮಗು ಎದುರ್ಕೊಂಡು ತಿರ್ಕೊಂಡ್ಬಿಡ್ತು. ಇದೆಲ್ಲ ಲೈಕ್ ಬರ್ಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ಅಲ್ಲಿ ಮುಂದೆ ಇದೆಯಲ್ಲ ಅದಕ್ಕೆ ಈಗ ಹೋಗ್ತಿರೋದು. ಸೊ ಗೈಸ್, ನಮ್ಮ ಸಪ್ತಗಿರಿ ಕಾಲೇಜ್ ಹೀರೋ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಈಗ ಮೊಸಳೆ ತರಿಸ್ತೀನಿ ರೀ. ಮೊಸಳೆಗೆ ಪವನ್ ಊಟ ಹಾಕ್ಸ್ತೀನಿ. ಹೀರೋಯಿನ್ ಉಟ್ಕೊಡೋ. ಇದೆ ಮತ್ತು ನನ್ನ ವಿಡಿಯೋ ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್ ಒಂದ ಗುರು ಅಂದ. ಓಕೆ, ಈಗ ಹತ್ತಿದೀವಿ. ಪವನ್ಗೆ ಫೋನ್ ತೆಗ್ದಿನಿ ಸಾಕ್ಬಿಡ್ತೀನಿ ಅದು ಅಳಿಸ್ಬಿಡ್ತೀನಿ ಅನ್ನೋದು. ಬಟ್ ನಮ್ಮ ಪವನ್ ಬ್ರೋ ಒಳ್ಳೆಯವರು, ಬಿರಿಯಾನಿ ಕೊಡಿಸ್ತಾರೆ. ಆಮೇಲೆ ಬಿರಿಯಾನಿಗೋಸ್ಕರ ವೇಟಿಂಗು. ಹಿಂಗೆ ಮಾಡ್ತಾರ ಮೊಸಳೆ ಅಂತಲ್ಲಿ ಅಲ್ಲಿ ಮೊಸಳೆ ಕಾಣಿಸ್ತಾ ಇದು ತಾನೆ. ಗೈಸ್, ರಿಯಲ್ ಮೊಸಳೆ. ಸೊ ಓಕೆ, ಇವ್ರ ಹೆಸರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಬರ್ಡ್ಸ್ ತೋರಿಸ್ತಾ ಇದ್ದಾರೆ. ಓಕೆ, ಇಲ್ಲೊಂದಿದೆ ಅದೇ ಅಟ್ಯಾಕ್ ಮಾಡಿದ್ರೆ ಪವನ್ ಅವರು ಕಾಪಾಡ್ತಾರೆ. ಗೈಸ್, ಇಲ್ಲಿ ನಮ್ಮ ಜಗನ್ ಅವ್ರು ವಿಡಿಯೋ ತಕ್ಕೋ ಅಂತ ಹೇಳ್ತಿರೋದಿಲ್ಲಿ. ಇಲ್ಲಿ ನೋಡ್ರಿ, ಕ್ಲಿಯರಾಗಿ ಕಾಣಿಸ್ತಿದೆ. ಇವಾಗ ಮೂವ್ ಆಗ್ತಿದೆ. ನೋಡ್ರಿ, ಸಿಂಗಲ್ ಸಿಂಹ ಹೆಬ್ಬುಲಿ. ನಿನ್ ಜನ್ಮಕ್ಕೆ ಹೋಗೋ. ಬಂದಿರೋದು ಮೈಸೂರಿಗೆ. ಹಾಯ್, ಫುಲ್ ಹತ್ತಿರದಲ್ಲಿ ಡಿಫ್ರೆಂಟ್ ಆಗಿದೆ. ಗುದ್ದಾಟ ಮಾಡ್ತಾ ಇದೆ. ಬೇರೆ ಏನೋ ಮಾಡ್ತಾವೆ. ಓಕೆ, ಈಗ ಮುಗಿಸ್ಕೊಂಡು ನೆಕ್ಸ್ಟ್ ನಿಮಿಷಮ್ಮ ದೇವಸ್ಥಾನಕ್ಕೆ ಪಯಣ. ಸಪ್ತಗಿರಿ ಐಡಿ ಕಾರ್ಡ್ ಅಂತೆ. ಬರೀ ಇಂಥದೆಯಾ? ಜಾರಕ್ಕೆ ಹೋಯ್ತಾ ಇದೀವಿ, ಯಾರು ನೋಡ್ತಾ ಇಲ್ಲ. ಯಾರ ಅಂದರು. ಬಟ್ ಅದು ಆ ಮಗುಗೆ. ಸೊ ಜಾರ್ಬಿಟ್ಟು ಸೈಲೆಂಟಾಗಿ ಜಾರ್ಕೊಂತ ಇದ್ದೀವಿ. ವಯಸ್ಸಿಲೆಲ್ಲ ಜನರು ನಿಂತಿದ್ರು ಅಂತ ಬಂದು ನೋಡಿದ್ವಿ. ನೋಡ್ರಿ, ಓಕೆ, ಈ ಥರ ಎಲ್ಲ ಆದಾಗ ಸೀರಿಯಸ್ ಫೋನ್ ಕೊಡ, ಫೋನು ಕೇಸು ಡೆಡ್ ಬಾಡಿ ಕೇಸು. ಈ ಥರ ಎಲ್ಲ ನೋಡಿದಾಗ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಏನಾಗಿದೆ ಏನು ಅಂತ ಗೊತ್ತಿಲ್ಲ. ನನ್ನ ವಾಯ್ಸ್ ಕನ್ನಡ ಬರ್ತಿದೆಯಲ್ಲ ಗೊತ್ತಿಲ್ಲ. ಬಟ್ ಫೈನ್, ಈಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಮಣ್ಣೆ ತೆಗೆದ್ಬಿಟ್ಟು ಹೋಗೋಣ, ಓಡಿಸ್ಕೊಂಡು ಹೋಗ್ಬೇಕು ಇವಾಗ. ಸೊ ಓಕೆ, ಈಗ
ಶ್ರೀ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ದರ್ಶನ ಮಾಡಿಕೊಂಡು ಇನ್ನೊಂದು ಕಡೆ ಅಲ್ಲಿ ಬಾಡಿ ನೋಡಿದ್ಮೇಲೆ ಒಂಥರ ಮೈಂಡ್ ಡಿಸ್ಟರ್ಬ್ ಆಗಿತ್ತು. ಬಟ್ ಅದೇ ಇದು ಬಂದು ಸರ್ ಮಾಡ್ಕೋಬೇಕಷ್ಟೇ. ಅವಾಗ ಜೀವನ ಅಂದರೆ ಏನು ಅನ್ನೋದೇ ನಂಗೆ ಡೌಟ್ ಆಗ್ಬಿಟ್ಟೈತೆ ಇವಾಗ. ಅದೆಲ್ಲ ನೋಡಿದ್ಮೇಲೆ ಬದುಕೋದು ಯಾರು, ಸಾಯೋದು ಯಾರು, ಇರೋ ಅಷ್ಟು ದಿನ ಖುಷಿಯಾಗಿರ್ಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆಟ ಆಡೋಕ್ಕೆ ಕೂಡ ಜಾಗ ಇದೆ ನೀರಲ್ಲಿ, ನೈಸ್ ಕ್ರೇಜಿ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದವರು ಹಂಗೆ ಇಲ್ಲಿ ಸ್ನಾನ ಕೂಡ ಮಾಡ್ತಿದ್ದಾರೆ. ಅವ್ರು ನೋಡ್ರಲ್ಲಿ ಬಾಯ್ಸು. ಸೊ ಈಗ ಕೈ ಕಾಲು ತೊಳ್ಕೊಂಡು ದರ್ಶನ ಮಾಡೋಕ್ಕೆ ಹೋಗೋಣ. ಇದಾದಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ಲೈಕ್ ಏನೇನೋ ದೃಷ್ಟಿ ತಗ್ಸೋಕ್ಕೋಸ್ಕರ ಮಾಡ್ತಾರಂತೆ. ನನಗೂ ಆಗಿದೆ ಅನಿಸುತ್ತೆ. ಸೊ ಅದನ್ನು ತೆಗೆಸ್ಕೊಂಡು ಮನೆ ಸೊ ಗೈಸ್ ಈಗ ಲಡ್ಡು ತೊಗೊಂಡು ದರ್ಶನ ಮಾಡಿಕೊಂಡು ಇಲ್ಲೇ ಊಟ ಹಾಕ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ಇಲ್ಲೇ ಪ್ರಸಾದಕ್ಕೋಸ್ಕರ ಊಟ ಪ್ರಸಾದ ಸಿಗ್ತೀನಿ. ಸೊ ಓಕೆ, ಪಾಯಸ ಕೊಟ್ಟಿದ್ರು, ಇವಾಗ ಅನ್ನ ಸಾಂಬಾರು ಬಂದಿದೆ. ಸೊ ಅನ್ನ ಸಾಂಬಾರು ತಿನ್ಕೊಂಡು ಆಚೆ ಹೋಗೋಣ. ಸೊ ಇವಾಗ ಅಮ್ಮಂದು ನಿಮಿಷಮ್ಮಂದು ದರ್ಶನ ತಗೊಂಡು ನಮ್ಮ ಜಾಗ ನೋಡಿ ತರಕಾರಿ ತಗೊಂಡು ಓಡ್ತಾ ಇದೀವಿ ಈಗ. ಅದು ಬೇಕಂತ ಓಕೆ ಅಕ್ಕ, ಅದೆಷ್ಟು ಇನ್ನೊಂದು ಬೇಕದೇ ಏನಾದ್ರು ಆಗ್ಬೇಕಂದ್ರೆ ಹೇಳಿದ್ರಲ್ಲ ಇನ್ನೊಂದು. ಹಾಂ ಅದಿದೆಯಾ ಇಲ್ಲಿ? ಕೋಳಿ ತಗೊಂಡ್ಬರ್ಬೇಕು. ಅಲ್ಲ ಬೇಕೇ ತಗೋ. ಓಕೆ ಸರಿ ಅಕ್ಕ. ಓಕೆ ಇದಿದೆ ಐಟಮ್, ಏನೋ ತಡೆ ಓಡಿಸೋದಂತೆ. ಸೊ ದರ್ಶನ ಮಾಡಿಕೊಂಡು ಕಡೆಯಲ್ಲಿ ದೂರ ಜನರ ಕಾಣಿಸ್ತಿದಾರಲ್ಲ ಅಲ್ಲಿಗೆ ಹೋಗ್ಬೇಕು. ಸೊ ಓಕೆ ಈಗ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ತಗೊಂಡು. ಅಲ್ಲಿ ತೀರ್ಥ ಮಕ್ಕಿ ಹೊಡೆದ್ರು ಬೇರೆಯವ್ರಿಗೆಲ್ಲ ಒಂದ್ಸಲ 2 ಸಲ ಬೀಳ್ತಿತ್ತು. ನಂಗೆ ಏನಂದ್ರೆ 7-8 ಸಲ ಬಿದ್ದೈತೆ, ನೀವು ನೋಡ್ತಿರ್ಬೋದು. ನಿದ್ದೆ ಬರ್ತಿತ್ತು ಫುಲ್ಲು, ನಿದ್ದೆ ಹಿಡಿದು ಇರೋಯ್ತು. ಓಕೆ ಈಗ ಆ ಕ್ಯೂಗೆ ಹೋಗಿ ಕ್ಯೂಲ್ಲಿ ನಿಂತ್ಕೋಬೇಕು. ಇವಾಗ ದಿನ ಮಾಡಿಸ್ತಿದಾರಲ್ಲ, ಇದು ಮಾಡ್ಸೋಕ್ಕೋಸ್ಕರ ಹೋಗ್ಬೇಕು. ಏನು ಮಾಡ್ಬೇಕು ಗೊತ್ತಿಲ್ಲ, ನೋಡೋಣ ಕೇಳಿ ಮಾಡುವ. ದೃಷ್ಟಿ ಹೋಗುತ್ತಂತೆ, ಸಾಕಷ್ಟು ಹೋದರೆ ನೋಡೋಣ. ಸೊ ಕ್ಯೂ ಜಾಸ್ತಿನೇ ಇದೆ, ನೋಡೋಣ. ಸುಸ್ತಾಗ್ತಿದೆ. ಆಯ್ತು, ರಿಯಲ್ ಮೀನು ಇಲ್ಲಿ ಬೆಕ್ಕಣ್ಣು ಮೀನಲ್ಲಿ. ಸೊ ಓಕೆ, ಪೂಜೆ ಎಲ್ಲ ಆಗಿದೆ. ಈಗ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಪೇ ಮಾಡಿ ಮನೆಗೆ ಜೂಟ್ ಆಗೋದು. ಹೊಟ್ಟೆ ಅಲ್ಲಿ ಪ್ರಸಾದ ಅಷ್ಟೊಂದು ಸೆಟ್ ಆಗಿಲ್ಲ, ಬೇರೆ ಬೇಕನ್ಸುತ್ತೆ. ನೋಡೋಣ, ಎಲ್ರಿಗೂ ಹಸಿತಿದ್ರೆ ನೋಡಲ್ಲ, ಸುಮ್ಮನೆ ಬೆಂಗಳೂರು ಮನೇಲೆ ತಿನ್ನೋಣ. ಬಟ್ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿತ್ತು. ಇದು ಓಕೆ, ಬಟ್ ಅದೇನೋ ಕೋಳಿಗೇನೋ ಮಾಡಿದ್ರು, ಅದು ನೋಡ್ಬಿಟ್ಟು ನಂಗೆ ಒಂಥರ ಆಯ್ತು. ಲೈಕ್ ಚಿಕ್ಕ ಅದೇನೋ ಕೋಳಿ ಅಲ್ಲ, ಅದೇನೋ ಅದನ್ನು ಕಟ್ ಮಾಡ್ತಾರೆ ಆಗ್ತದೆ, ಗೊತ್ತಿಲ್ಲ, ಇರಲಿ. ಓಕೆ ಈಗ ಏನಾದರೂ ತಿನ್ನೋಣ ಅಥವಾ ಕುಡಿಯೋಣ ಅಂತ ಇಲ್ಲಿ ನಿಲ್ಸಿದ್ದೀವಿ ಅಂಗಡಿ. ನಾನು ಪವನ್ ಕೂತಿದ್ದೀವಿ, ಇನ್ನು ಅವರಿಬ್ಬರಿಗೆ ವೆಯ್ಟಿಂಗ್. ಅವರಿಬ್ಬರು ಬಂದಮೇಲೆ ಜ್ಯೂಸ್ ಕುಡ್ದು ಅಥವಾ ಏನಾದ್ರು ತಿನ್ಕೊಂಡು ನೆಕ್ಸ್ಟ್ ಸ್ಟಾಪ್ ಮನೇನೇ ಅಂದ್ಕೊಂಡಿದ್ದೀವಿ, ನೋಡುವ. ಸೊ ಸಿಗ್ತೀನಿ. ಸೊ ಬೈಸ್ ಈಗ ಚಿಕನ್ ಫ್ರೈಡ್ ರೈಸು, ಚಿಕನ್ ಚಿಲ್ಲಿ ಮತ್ತು ಇನ್ನೊಂದೇನೋ ಆರ್ಡ್ರ್ ಮಾಡೋರೆ. ಸೊ ಈಗ ತಿನ್ಬೇಕು. ಚಿಕನ್ ಚಿಲ್ಲಿ ಮತ್ತು ಚಿಕನ್ ಮಂಚೂರಿಯನ್ ಮಾಡಬೇಕು. ರೈಸ್ ಬಂದಾಗಿದೆ. ಸೊ ಅದು ತಿನ್ಕೊಂಡು ಹೊರಡೋದೆ ಡೈರೆಕ್ಟ್ ನಾನ್ ಸ್ಟಾಪ್ ಮನೆ. ಆತ ಎಲ್ಲೂ ಇಲ್ಲ. ಸೊ ಚಿಕನ್ ಮಂಚೂರಿಯನ್ ಸಹ ಬಂದಿದೆ. ಚಿಕನ್ ಮಂಚೂರಿಯನ್ ಮಾತಿ ಮುಂಚೆ ತೊಗೊಂಡ್ಬಿಡ್ತಾನಪ್ಪ. ನುಗ್ಲಿ ಮಾಡೋಣ. ಸೊ ನುಗ್ತಿದೆ ಅಂತೆ ಬನಾನ ಫುಲ್ಲು ಜೋಶಲ್ಲಿ. ಈಗ ಮಳೆ ಬರಂಗಾಗಿದೆ. ಮಳೆ ಬರೋಷ್ಟ್ರಲ್ಲಿ ಮನೆಗೆ ತಲುಪ್ತೀವ ಅನ್ನೋದೇ ಒಂದು ಟಾಸ್ಕ್ ಆಗಿದೆ. ಇವಾಗ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ. ಸೊ ಹೋಗ್ಬೇಕು, ಆದಷ್ಟು ಬೇಗ ಹೋಗ್ಬೇಕು. ಮಳೆ ಬರೋಕ್ಕಿಂತ ಮುಂಚೆ ಹೋಗಿ ತಲುಪಿದ್ರೆ ಬೆಸ್ಟ್. ನಮ್ಮ ಅಪ್ಪ ಫೋನ್ ಗಟ್ಟಿಯಾಗಿ ಇಟ್ಕೋಬೇಕು.
ಅಣ್ಣ ಇನ್ನು ಏನೋ ಬೇಕಣ್ಣ. ಸೊ ಗೈಸ್, ಇಲ್ಲಿ ನಮ್ಮ ಸಪ್ತಗಿರಿ ಹೀರೋಗೆ ಬಾಯೋಡ ಟೈಮ್ ಬಂದಾಯ್ತು. ಓಕೆ, ಸೊ ಈಗ ಮನೆಗೆ ಬಂದಾಯ್ತು. ಮನೆಗೆ ಹೋಗಿ ಮಗ ಅಷ್ಟೇ. ಓಕೆ ಬಾಯ್. ಸೊ ಓಕೆ, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗ್ ಅಷ್ಟೊಂದು ಚೆನ್ನಾಗಿ ಬಂದಿದೆ ಇಲ್ಲೋ ನಂಗೆ ಗೊತ್ತಿಲ್ಲ. ಲೈಕ್ ಆ ಡೆಡ್ ಬಾಡಿ ನೋಡೋದಾಗಿರ್ಬೋದು, ಏನೋ ಲೈಕ್ ತೋರಿಸಿರೋದು ಬೇಜಾರು ಇರುತ್ತಲ್ಲ. ಸೊ ದಿಸ್ ಇಸ್ ನಾಟ್ ಮೈ ಬೆಸ್ಟ್. My best is yet to come, okay? So until then, subscribe karo, like karo, share karo. Bye bye. Ashte.